ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸೌಂದರ್ಯ. ನನಗೆ 37 ವಯಸ್ಸು. ನೋಡದಕ್ಕೆ, ಹೆಸರಿಗೆ ತಕ್ಕ ಹಾಗೆ, ಸೌಂದರ್ಯವತಿಯಾಗಿದ್ದೇನೆ. ನನ್ನ ಬಗ್ಗೆ ಹೇಳಿದರೆ ನಿಮ್ಮ ಸಾಮಾನು ಬಿರುಸಾಗಿ ನಿಲ್ಲುತ್ತೆ. ನಾನು 5 ಅಡಿ ಎತ್ತರ ಇದ್ದೇನೆ. ಸ್ವಲ್ಪ ಅಗಲವಾದ ಶರೀರವಿದೆ. ದೊಡ್ಡ ದೊಡ್ಡ ಮೊಲೆಗಳು ಇವೆ ಆದರೆ ನನ್ನ ಬಣ್ಣ ಗುಲಾಬಿ. ನನ್ನ ತುಲ್ಲು ಕೆಂಪು ಇದೆ. ಈ ಕತೆ ಬರೆಯುವಾಗಿಂದ, ನನ್ನ ತುಲ್ಲಿನಿಂದ ರಸ ಬರಲು ಶುರುವಾಗಿದೆ. ನನಗೆ ಮದುವೆಯಾಗಿ ಈಗ 10 ವರ್ಷವಾಗಿದೆ. ನನಗೆ 2 ಮಕ್ಕಳಿದ್ದಾರೆ. ನನ್ನ ಗಂಡ ನನ್ನನ್ನ ಮೊದಮೊದಲು ಚೆನ್ನಾಗಿ ಕೇಳುತ್ತಿದ್ದ. ನಾವಿಬ್ಬರು ಬೇರೆ ಬೇರೆ ಪ್ರಕಾರಗಳಲ್ಲಿ ಸೆಕ್ಸ್ ಮಾಡುತ್ತಿದ್ದೆವು. ನನಗೆ 2ನೇ ಮಗು ಆದ ಮೇಲೆ, ನನ್ನ ಗಂಡನು ನನ್ನ ಜೊತೆ ಸಂಭೋಗ ಮಾಡುವುದನ್ನು ಕ್ರಮೇಣ ಕಡಿಮೆ ಮಾಡುತ್ತಾ ಬಂದ. ನನಗೆ ಮಾತ್ರ ಕಾಮದಲ್ಲಿ ಆಸಕ್ತಿ ಇನ್ನೂ ಕಡಿಮೆಯಾಗಿರಲಿಲ್ಲ. ನಾನು ಕೆಲ ದಿನ ತಡೆದುಕೊಂಡೆ. ಬರಬರುತ್ತ ನನಗೆ ಆಗಲಿಲ್ಲ. ನಾನು ನನ್ನ ಗಂಡನನ್ನು ಬಲವತವಾಗಿ ಸೆಕ್ಸ್ ಮಾಡಲು ಹೇಳುತ್ತಿದ್ದೆ. ನಾನು ಕೇಳಿದಾಗ ನನ್ನ ಕೇಳುತ್ತಿದ್ದ ಆದ್ರೆ ಕ್ರಮೇಣ ಅದು ನಿಂತಿತ್ತು. ನಾನಾಗಿಯೇ ಅವನ ಬಳಿ ಹೋದರೂ, ಅವನು ನನ್ನಿಂದ ದೂರ ಹೋಗಲು ಶುರು ಮಾಡಿದ. ನಾನು ಅವನನ್ನ ಬೇಡಲು ಶುರು ಮಾಡಿದೆ. ಆದರೆ ಅವನು ನನ್ನಲ್ಲಿ ಪೂರ್ತಿಯಾಗಿ ಆಸಕ್ತಿ ಕಳೆದುಕೊಂಡಿದ್ದ. ನಾನು ಹಸ್ತಮೈಥುನ ಮಾಡಿಕೊಳ್ಳಲು ಶುರು ಮಾಡಿದೆ. ನಾನು ಬೆಡ್ರೂಮಿನಲ್ಲಿಯೇ ಅವನ ಮುಂದೆ ಅಷ್ಟಮೈಥುನ ಮಾಡುತ್ತಿದ್ದರೂ ಅವನು ನನ್ನ ಕಡೆ ನೋಡುತ್ತಿರಲಿಲ್ಲ. ನನಗೆ ತುಂಬಾ ದುಃಖವಾಗುತ್ತಿತ್ತು. ಹೊರಗಿನ ಜಗತ್ತಿಗೆ ಹೇಳಿದರೆ ನನಗೆ ತೆವಲು ಜಾಸ್ತಿ ಇದೆ ಅಂದುಕೊಳ್ಳುತ್ತಾರೆ ಅಂತ ಸುಮ್ಮನೆ ಇದ್ದೆ. ನಾನು ಒಂದು ಡಿಲ್ಡೋ ಕೊಂಡುಕೊಂಡೆ. ತೆವಲು ಜಾಸ್ತಿ ಆದಾಗೆಲ್ಲ, ಶವರ್ ಕೆಳಗೆ ನಿಂತು, ಡಿಲ್ಡೋ ಹಾಕಿಕೊಳ್ಳುತ್ತಿದ್ದೆ. ನನ್ನ ತಂಗಿಯ ಮದುವೆಯಾಯಿತು. ಅವಳ ಗಂಡ ಅವಳನ್ನ 3 ತಿಂಗಳಲ್ಲಿ ಗರ್ಭಿಣಿ ಮಾಡಿದ. ಅವನ ತೆವಲು ಜಾಸ್ತಿ ಇರಬಹುದು ಅಂತ ನನಗೆ ಅನಿಸಿತು. ನನ್ನ ಕಣ್ಣು ಅವನ ಮೇಲೆ ಬಿತ್ತು. ಹೇಗಾದರೂ ಮಾಡಿ, ಅವನ ಜೊತೆ ಸಲಗೆ ಬೆಳೆಸಿಕೊಂಡು, ಅವನೊಟ್ಟಿಗೆ ಗುಪ್ತ ಸಂಬಂಧವನ್ನು ನಡೆಸಬೇಕು ಅಂತ ನಿರ್ಧರಿಸಿದೆ. ಆದರೆ ಅವನನ್ನ ಹೇಗೆ ಒಲಿಸಿಕೊಳ್ಳಬೇಕು ಎಂದು ತಿಳಿಯಲಿಲ್ಲ. ಆದ್ರೆ ಅವನು ಎಲ್ಲಾದರೂ ಸಿಕ್ಕಾಗ ನಗುತ್ತಾ ಮಾತಾಡುತ್ತಿದ್ದೆ. ಕೆಲ ಸಂದರ್ಭದಲ್ಲಿ, ಅವನ ಮೈ ಮುಟ್ಟಿ ಖುಷಿಪಡುತ್ತಿದ್ದೆ. ಹೀಗೆ ದಿನ ಕಳೆದವು. ನನ್ನ ತಂಗಿಯ ಹೆರಿಗೆ ಆಯಿತು. ನಮ್ಮ ತಂದೆ ತಾಯಿ ತೀರಿಹೋಗಿದ್ದಾರೆ. ಆದ್ದರಿಂದ, ಅವಳನ್ನು ನೋಡಿಕೊಳ್ಳುವ ನೆಪ ಮಾಡಿ, ಅವಳ ಮನೆಗೆ ಹೋದೆ. ನಾನು ನನ್ನ ತಂಗಿಯ ಮಗುವನ್ನು ಮತ್ತು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಹಾಗೆ ಅವಳ ಗಂಡನಿಗೂ ಅಡುಗೆ ಮಾಡಿ ಹಾಕುತ್ತಿದ್ದೆ. ನನ್ನ ಕೈಯಲ್ಲಿ ಮಾಡಿದ ಅಡುಗೆ ಎಂದರೆ ಅವಳ ಗಂಡನಿಗೆ ತುಂಬಾ ಇಷ್ಟವಾಗುತ್ತಿತ್ತು. ಕ್ರಮೇಣ ನನ್ನ ಮತ್ತು ಅವಳ ಗಂಡನ ಮಧ್ಯ ಸಲಿಗೆ ಬೆಳೆಯಿತು. ಆದ್ರೆ ನನ್ನ ತೆವಲನ್ನು ಪೂರ್ತಿಯಾಗಿ ಅವನಿಗೆ ತೋರಿಸಬೇಕಿತ್ತು. ನಾನು ಹಲವಾರು ಬಾರಿ, ಅವನೊಟ್ಟಿಗೆ ಮಾತನಾಡುವಾಗ, ಅವನ ಮೈ ಮುಟ್ಟುತ್ತಿದ್ದೆ. ಒಂದು ದಿನ, ನಾನು ಎಲ್ಲ ಕೆಲಸ ಮುಗಿಸಿ, ಕಂಪ್ಯೂಟರ್ ಆಪರೇಟ್ ಮಾಡುತ್ತಾ ಕುಳಿತೆ. ನಾನು ಗೇಮ್ ಆಡುತ್ತಿದ್ದೆ. ಅದರಲ್ಲಿ ಪದೇ ಪದೇ ನಾನು ಸೋಲುತ್ತಿದ್ದೆ. ಹರ್ಷ ಅದನ್ನ ಹಿಂದೆಯಿಂದ ನೋಡುತ್ತಿದ್ದ. ಇದ್ದಕ್ಕಿದ್ದಂತೆ ಅವನು, ಒಂದ್ ನಿಮಿಷ ನಾ ಬರ್ತೀನಿ ಅಂತ ಹೇಳಿ ನನ್ನ ಬಳಿ ಬಂದ. ನಾನು ಸ್ಟೂಲ್ ಮೇಲೆ ಕೂತಿದ್ದೆ. ಅವನು ನನ್ನ ಹಿಂದೆ ಬಂದು ನಿಂತು, ನನ್ನ ಭುಜದ ಮೇಲೆ ತಲೆಯಿಟ್ಟು, ಗೇಮ್ ಆಡಲು ಶುರು ಮಾಡಿದ. ಅವನ ತುಣ್ಣೆ ನನ್ನ ಬೆನ್ನಿಗೆ ಟಚ್ ಆಗುತ್ತಿತ್ತು. ಅವನ ಕೆನ್ನೆ ನನ್ನ ಕೆನ್ನೆಗೆ ಟಚ್ ಆಗುತ್ತಿತ್ತು. ಅವನು ಸುಮಾರು 5 ನಿಮಿಷದ ಕಾಲ ಆಟವಾಡಿದ. ಅವನಿಗೆ ಹಾಗೆ ನಿಂತು ಸುಸ್ತಾಯಿತು. ನಾನು ಒಂದು ಉಪಾಯ ಮಾಡಿದೆ. ನಾನು ಸ್ವಲ್ಪ ಮುಂದೆ ಸರಿದು, ಅವನಿಗೆ ಸ್ಟೂಲ್ ಮೇಲೆ, ನನ್ನ ಹಿಂದೆ ಕೂರಲು ಹೇಳಿದೆ. ಅವನು ಮೊದಲು ಒಟ್ಟಾಗಿ ನೋಡಿದ ಆದರೆ ಆಮೇಲೆ ಕೂತ. ಈಗ ನಾನು ಕಾಲುಗಳ ಮಧ್ಯ ಕೂತಿದ್ದೆ. ಅವನ ತುಣ್ಣೆಯ ಬಿರುಸು ನನಗೆ ತಾಗುತ್ತಿತ್ತು. ಅವನು ನನ್ನನ್ನ ತಬ್ಬಿಕೊಂಡಿದ್ದ ಆದರೆ ಅವನ ಕೈಗಳು ಕೀಬೋರ್ಡ್ ಮೇಲೆ ಇದ್ದವು ಅಷ್ಟೇ. ನಾನು ಮೆಲ್ಲಗೆ ನನ್ನ ಕುಂಡೆಯನ್ನು ಅವನ ಕಡೆ ಸರಿಸಲು ಶುರು ಮಾಡಿದೆ. ಸ್ವಲ್ಪ ಸ್ವಲ್ಪವೇ ಸರಿಸಿ, ಅವನ ಬಿರುಸಾದ ತುಣ್ಣೆ ನನ್ನ ಕುಂಡೆಗಳ ಸೀಳಿನಲ್ಲಿ ಹೋಯಿತು. ಅವನು ಮೆಲ್ಲಗೆ ಒತ್ತಲು ಶುರು ಮಾಡಿದ. ನನ್ನ ಉದ್ದೇಶ ಅವನಿಗೆ ತಿಳಿದಿತ್ತು ಅನಿಸುತ್ತೆ. ಅವನು ನಾನು ಒಟ್ಟಿಗೆ ಒತ್ತಲು ಶುರು ಮಾಡಿದೆವು. ಅಷ್ಟರಲ್ಲಿ, ನನ್ನ ತಂಗಿ ಕರೆದಳು, ಹರ್ಷ ತಟ್ಟನೆ ಎದ್ದು ನಿಂತ. ನಾನು ಅವನ ಗಾಬರಿಯ ಮುಖ ನೋಡಿ, ಮುಗುಳ್ನಕ್ಕೆ. ನಮ್ಮಿಬ್ಬರ ನಡುವೆ 98% ಸಂಬಂಧ ಬೆಳೆದಿತ್ತು, ಆದರೆ ಸೆಕ್ಸ್ ಒಂದೇ ಬಾಕಿ ಇತ್ತು. ಅದಕ್ಕಾಗಿ ನಾನು ಇನ್ನೊಂದು ಉಪಾಯ ಮಾಡಿದೆ. ನನ್ನ ತಂಗಿ ಮತ್ತು ಅವಳ ಮಗು ಒಂದು ಚಿಕ್ಕ ರೂಮಿನಲ್ಲಿ ಇರುತ್ತಿದ್ದರು. ನಾನು ಒಂದು ರೂಮಿನಲ್ಲಿ ಮತ್ತು ಹರ್ಷ ಹಾಲಿನಲ್ಲಿ ಮಲಗುತ್ತಿದ್ದ. ನಾನು ಒಂದು ದಿನ, ಹರ್ಷನಿಗೆ ರೂಮಿನಲ್ಲಿ ಮಲಗು ನಾನು ಹಾಲಿನಲ್ಲಿ ಮಲಗುತ್ತೇನೆ ಅಂದೆ. ಹರ್ಷ ಒಪ್ಪಲಿಲ್ಲ. ನನ್ನ ತಂಗಿ ಕೂಡ ನನಗೆ ರೂಮಿನಲ್ಲಿಯೇ ಮಲಗಲು ಹೇಳಿದಳು. ಹರ್ಷ ತುಂಬಾ ದಿನದಿಂದ ಸೋಫಾ ಮೇಲೆ ಮಲಗಿದ್ದಾನೆ. ಕೆಲ ದಿನ ರೂಮಿನಲ್ಲಿ ಮಲಗಲಿ ಎಂದು ನಾನು ನನ್ನ ತಂಗಿಗೆ ಕನ್ವಿನ್ಸ್ ಮಾಡಿದೆ. ಅವಳು ಮತ್ತು ಹರ್ಷ ಒಪ್ಪಿಕೊಂಡರು. ಹರ್ಷ ರೂಮಿನಲ್ಲಿ ಮಲಗಿದನು. ನಾನು ಸೋಫಾದ ಮೇಲೆ ಮಲಗಿದೆ. ಮಧ್ಯರಾತ್ರಿ 12 ಗಂಟೆಗೆ ನಾನು ಎದ್ದು, ರೂಮಿಗೆ ಹೋದೆ.
ಒಳಗೆ ಹೋಗಿ ರೂಮ್ ಲಾಕ್ ಮಾಡಿದೆ. ಹರ್ಷ ಇನ್ನೂ ಮಲಗಿಕೊಂಡಿರಲಿಲ್ಲ. ನನ್ನ ನೋಡಿ ಗಾಬರಿಗೊಂಡ. ಅವನು ಮಾತನಾಡಲು ಹೋಗುವಷ್ಟರಲ್ಲಿ ನಾನು ಎಂದು ಬಾಯಿ ಮೇಲೆ ಬೆರಳಿಟ್ಟು ತೋರಿಸಿದೆ. ಅವನು ಸುಮ್ಮನಾದ. ನಾನು ಸೀರೆ ಹಾಕಿಕೊಂಡಿದ್ದೆ. ನನ್ನ ಸೀರೆಯನ್ನು ತೆಗೆದು ಅವನ ಮುಂದೆ ಪೆಟ್ಟಿಕೋಟ್ ಮತ್ತು ಬ್ಲೌಸಿನ ಮೇಲೆ ನಿಂತೆ. ನಾನು ಕಾಚ ಮತ್ತು ಬ್ರಾ ಹಾಕಿರಲಿಲ್ಲ. ನಾನು ಸೀರೆ ತೆಗೆದ ತಕ್ಷಣ ಹರ್ಷ ಎದ್ದು ನನ್ನ ಹತ್ತಿರ ಬಂದು ನನ್ನನ್ನ ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ಗಟ್ಟಿಯಾಗಿ ತಬ್ಬಿಕೊಂಡೆ. ನನ್ನ ತುಲ್ಲಿನಿಂದ ರಸ ಹೊರಬರುತ್ತಿತ್ತು. ನನ್ನ ಮೊಲೆಗಳ ನಿಪ್ಪಲ್ಗಳು ಬಿರುಸಾಗಿದ್ದವು. ಅವನ ಬಿರುಸಾದ ತುಣ್ಣೆ ನನ್ನ ತುಲ್ಲಿಗೆ ಒತ್ತುತ್ತಿತ್ತು. ಅವನು ಅವನ ಕೈಯನ್ನು ನನ್ನ ಬೆನ್ನಿನ ತುಂಬಾ ಆಡಿಸುತ್ತಾ, ಕೊನೆಗೆ ಕುಂಡೆಗಳ ಮೇಲೆ ಇಟ್ಟು, ಮೆಲ್ಲಗೆ ಒತ್ತಿದ. ಎಷ್ಟೋ ದಿನ ಅನುಭವಿಸದ ಸುಖ ನನಗೆ ಸಿಕ್ಕಂಗೆ ಆಯಿತು. ಅವನ ಮುಖ ಹಿಡಿದು, ಅವನ ಮುಖದ ತುಂಬೆಲ್ಲ ಮುತ್ತು ಕೊಡಲು ಶುರು ಮಾಡಿದೆ. ಕೊನೆಗೆ ತುಟಿ ಮೇಲೆ ತುಟಿ ಇಟ್ಟು, ತುಂಬಾ ಅವಸರದಿಂದ ಚೀಪಲು ಶುರು ಮಾಡಿದೆ. ಹೆಂಗಸಾಗಿಯೇ ನಾನೇ ಅಷ್ಟೊಂದು ಮಾಡುತ್ತಿರುವಾಗ ಅವನು ಸುಮ್ಮನಿರಬೇಕಲ್ಲ. ನನ್ನ ಮೊಲೆಗಳನ್ನು ಹಿಚುಕಲು ಶುರು ಮಾಡಿದ. ನನ್ನ ತುಲ್ಲಿನಿಂದ ರಸ ಹೊರಬರುತ್ತಿತ್ತು. ನಂತರ, ನನ್ನ ಬ್ಲೌಸನ್ನು ತೆಗೆದು, ಪೆಟ್ಟಿಕೋಟಿನ ಲಾಡಿ ಬಿಚ್ಚಿದ. ಲಾಡಿ ಬಿಚ್ಚುತ್ತಿದ್ದಂತೆಯೇ, ನನ್ನ ಪೆಟ್ಟಿಕೋಟ್ ಜಾರಿ ಕೆಳಗೆ ಬಿದ್ದಿತು. ನಂತರ, ಅವನ ಎಲ್ಲ ಬಟ್ಟೆ ಬಿಚ್ಚಿ, ನನ್ನನ್ನ ಎತ್ತಿ ಮಂಚದ ಮೇಲೆ ಹಾಕಿದ. ಅವನು ಏನು ಮಾಡುತ್ತಾನೆ ಎಂದು ನನಗೆ ತಿಳಿದಿತ್ತು. 10 ವರ್ಷದ ನಂತರ ಸೆಕ್ಸ್ ಮಾಡುವುದನ್ನ ನೆನೆದು ನನಗೆ ಕಾತುರ ಶುರುವಾಯಿತು. ಬೇಗ ಬೇಗ ಕೇಯಿಬಾ ಎಂದು ನನ್ನ ಮನಸ್ಸು ಹರ್ಷನನ್ನು ಕರೆಯುತ್ತಿತ್ತು. ಆದರೆ ನನ್ನ ತಂಗಿ ಎಚ್ಚರವಾಗಬಹುದು ಅಂದುಕೊಂಡು, ಬಾಯಿ ಬಿಡದೆ, ಬಾ ಎಂದು ಕತ್ತು ಅಲುಗಾಡಿಸಿದೆ. ಹರ್ಷ ನನ್ನನ್ನು ಮಂಚದ ತುದಿಯವರೆಗೆ ಎಳೆದು, ನನ್ನ ಬಾಯಿಗೆ ಕಿಸ್ ಮಾಡಿ, ಸೌಂದರ್ಯ, ನಿನ್ನ ತುಲ್ಲು, ಮುಕಳಿ ಹರಿಯುವಂತೆ ಹಡುತ್ತೇನೆ, ಎಂದು ಕಾಲುಗಳನ್ನ ಅಗಲ ಮಾಡಿದ. ತುಂಬಾ ವರ್ಷದಿಂದ ಸೆಕ್ಸ್ ಮಾಡದ ಕಾರಣ, ನನ್ನ ತುಲ್ಲು ಬಿಗಿಯಾಗಿತ್ತು. ನನ್ನ ತುಲ್ಲಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಅರ್ಧ ಗಂಟೆ ನಾಲಿಗೆಯಿಂದ ಮಸಾಜ್ ಮಾಡಿದ. ನಂತರ ಹರ್ಷ ಅವನ 7 ಇಂಚು ತುಣ್ಣೆಯನ್ನು ನನ್ನ ತುಲ್ಲಿನ ಮೇಲೆ ಇಡುತ್ತಿದ್ದಂತೆಯೇ ನನ್ನ ತೆವಲು ಹೆಚ್ಚಾಗಿ, ನಾನು ನನ್ನ ಸೊಂಟವನ್ನು ಎತ್ತಿದೆ. ಅವನು ನನ್ನ ಕಾತುರವನ್ನು ಅರ್ಥಮಾಡಿಕೊಂಡು, ಒಂದೇ ಸರತಿಗೆ ಅವನ ತುಣ್ಣೆಯನ್ನು ನನ್ನ ತುಲ್ಲಿನಲ್ಲಿ ಹಾಕಿ, ನನ್ನ ಮೊಲೆಯನ್ನು ಹಿಚುಕುತ್ತಾ, ಅವನ ನಾಲಿಗೆಯಿಂದ ನನ್ನ ಮೂಗು, ಬಾಯಿ ನೆಕ್ಕುತ್ತಾ, ಜೋರಾಗಿ ನನ್ನ ತುಲ್ಲು ಕೇಯಲು ಶುರು ಮಾಡಿದ. ಎರಡೇ ಹೊಡೆತಕ್ಕೆ ನನ್ನ ತುಲ್ಲಿನಿಂದ ಪಚ್, ಪಚ್, ಪಚ್ ಎಂಬ ಶಬ್ದ ಶುರು ಆಯಿತು. ಸುಖದಿಂದ ನಾನು ಶಬ್ದ ಮಾಡಲು ಆರಂಭಿಸಿದೆ. ಅಷ್ಟರಲ್ಲಿ ಅವನು ನನ್ನ ಬಾಯಿಯನ್ನು ಅವನ ಬಾಯಿಯಿಂದ ಲಾಕ್ ಮಾಡಿದ. ನಂತರ ಅವನ ರಸವನ್ನು ನನ್ನ ತುಲ್ಲಿನಲ್ಲಿ ಚೆಲ್ಲಿದ. ನನ್ನ ತುಲ್ಲಿನ ರಸಕ್ಕೆ ಅವನ ಹಾಸಿಗೆ ಎಲ್ಲಾ ಒದ್ದೆ ಆಗಿತ್ತು. ಅವನ ತುಣ್ಣೆಯನ್ನು ನನ್ನ ತುಲ್ಲಲ್ಲಿ ಇಟ್ಟುಕೊಂಡೇ ಸ್ವಲ್ಪ ಹೊತ್ತು ಅಲ್ಲೇ ಮಲಗಿದ್ದೆ. ನಂತರ ಅಲ್ಲಿಂದ ಎದ್ದು ಬರೋವಾಗ ನನ್ನ ಕಾಲು ಅಗಲಿಸಿ, ತುಲ್ಲು ಹಡುತ್ತಾ ನನ್ನ ನಾಲಿಗೆ ನೆಕ್ಕಿದ. ಅರ್ಧ ಗಂಟೆ ಬಿಟ್ಟು ಅವನ ತುಣ್ಣೆ ರಸ ನನ್ನ ತುಲ್ಲಿನಲ್ಲಿ ಚಿಮ್ಮಿಸಿದ. ನಂತರ ನಾನು ಬಂದು ಸೋಫಾ ಮೇಲೆ ಮಲಗಿದಾಗ ನಸುಕಿನ 5 ಗಂಟೆ ಆಗಿತ್ತು. ನನ್ನ ತುಲ್ಲಿನಲ್ಲಿ ಇರುವ ಅವನ ತುಣ್ಣೆ ರಸ ನನ್ನನ್ನು ನಿದ್ರೆಗೆ ಜಾರಿಸಿತ್ತು. ಮತ್ತೆ ಸಿಗೋಣ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.